ಹ್ಯಾಪಿ ಸಂಡೇ. ಯೂಶಲಿ ಸಂಡೇ ಎಲ್ರಿಗೂ ರೆಸ್ಟ್ ಡೇ ಆರ್ ವೀಕೆಂಡ್ ಮೋಡಲ್ಲಿ ಇರ್ತಾರೆ, ಆದರೆ ನನಗೆ ಮಾತ್ರ ರೀಸ್ಟಾಕ್ ಡೇ ಆಗಿರುತ್ತೆ. ನಾನು ಯೂಶಲಿ ವಾರಕ್ಕೊಂದ್ಸಲ ಅಥವಾ 15 ದಿವಸಕ್ಕೊಂದ್ಸಲ ಬೇಕಾದಷ್ಟು ವೆಜ್ಜೀಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು ಎಲ್ಲನೂ ಶಾಪಿಂಗ್ ಮಾಡಿಬಿಡ್ತೀನಿ. ಈ ಥರ ರೀಸ್ಟಾಕ್ ಮಾಡ್ಕೊತೀನಿ. ಈ ಥರ ಮಾಡೋದ್ರಿಂದ ನನಗೆ ಡೈಲಿ ಬ್ರೇಕ್ಫಾಸ್ಟು, ಸ್ನ್ಯಾಕ್ಸು ಮತ್ತು ಲಂಚ್ ಪ್ರಿಪೇರ್ ಮಾಡೋಕ್ಕೆ ಸ್ಟ್ರೆಸ್ ಫ್ರೀ ಆಗಿರುತ್ತೆ, ರಿಲ್ಯಾಕ್ಸ್ ಇರುತ್ತೆ. ಪ್ರತಿಯೊಬ್ಬರಿಗೂ ಅಷ್ಟೇ ಈ ಥರ ಎಲ್ಲ ಪ್ರೀ ಪ್ಲ್ಯಾನ್ ಮಾಡಿದ್ರೆ ವೆಲ್ ಆರ್ಗನೈಸ್ಡ್ ಆಗಿರುತ್ತೆ. ಎಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ಗೆ ಆರ್ ತುಂಬಾ ಬೇಗ ಹೆಲ್ಪ್ ಆಗುತ್ತೆ. ಬಟ್ ನಮ್ಮನೇಲಿ ಮಾರ್ನಿಂಗ್ 6:30ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡೋ ಕಾರಣ ನಾನು ಈ ರೀತಿ ಎಲ್ಲ ಆರ್ಗನೈಸ್ ಮಾಡ್ಕೋತೀನಿ. ವಾರಕ್ಕೊಂದ್ಸಲ ಹೋಗ್ತೀನಿ, ಅಂದರೆ 15 ಡೇಸ್ಗೊಂದ್ಸಲ ಬೇಕಾದಷ್ಟು ತೊಗೊಬಂದ್ಬಿಡ್ತೀನಿ. ನಾನು ಕೆಲವೊಂದು ವೆಜ್ಜಸ್ ಮಾತ್ರ ನಾನು ಈ ರೀತಿ ಉಪ್ಪಾಕಿ ವಾಶ್ ಮಾಡಿಕೊಂಡು ಅದನ್ನು ಎಲ್ಲ ಕಟ್ ಮಾಡಿಕೊಂಡು ಸೊಪ್ಪನ್ನೆಲ್ಲ ಬಿಡಿಸ್ಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟಿರ್ತೀನಿ. ಸ್ನ್ಯಾಕ್ಸ್ಗಂತ ನಾನು ಕಾರ್ನ್ಸು ಅವೆಲ್ಲ ತಂದಿರ್ತೀನಿ, ಅವೆಲ್ಲ ಪ್ಯಾಕೆಟ್ ಫುಡ್ಸು ಹಾಗೇ ಸ್ಟೋರ್ ಮಾಡಿರ್ತೀನಿ. ಈ ಥರ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಆರ್ಗನೈಸ್ ಮಾಡೋದ್ರಿಂದ ತುಂಬಾ ಟೈಮ್ ಕನ್ಸ್ಯೂಮ್ ಆಗಿರುತ್ತೆ, ಹಾಗೆಯೇ ಅಡುಗೆ ಮಾಡಬೇಕಾದ್ರೆ ಸ್ಟ್ರೆಸ್ ಫ್ರೀ ಇರುತ್ತೆ. ಸೊ ಫೈನಲಿ ನನ್ನ ರೀಸ್ಟಾಕ್ ಎಲ್ಲ ಕಂಪ್ಲೀಟ್ ಆಯಿತು. ನನ್ನ ಸಂಡೇ ಈಗಿತ್ತು. ನೀವು ಕೂಡ ನಿಮ್ಮ ಸಂಡೇನ ಹೇಗೆ ಸ್ಪೆಂಡ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಏನಿದ್ರೆ ನೀವು ಕೂಡ ಇದೇ ಥರ ಆರ್ಗನೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. Thank you for watching.